ಸ್ಯಾಂಡಲ್ವುಡ್ನ ನಟ ಡಾಲಿ ಧನಂಜಯ್ ಹಾಗೂ ಧನ್ಯತಾ ಅವರ ಮದುವೆ ಮೈಸೂರಿನಲ್ಲಿ ಅದ್ದೂರಿಯಾಗಿ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ಈಗ ಅವರ ತಂದೆ ಅಡವಿ ಸ್ವಾಮಿ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಮೊದಲನೇದಾಗಿ ಎಷ್ಟು ಅಂದರೆ ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಅಂತ ಒಂದು ಗಾದೆನೇ ಇದೆ. ಸೊ ಏನು ಅನಿಸ್ತಾ ಇದೆ ಸರಿ? ಮದುವೆ ಮಾಡೋದು ಮನೆ ಕಟ್ಟೋದು ತುಂಬ ಕಷ್ಟದ ಕೆಲಸನೇ, ಆದರೂ ಕೂಡ ಮಾಡಲೇಬೇಕಾಗಿದೆ. ಭಾಳ ಶ್ರಮಪಟ್ಟು ಭಾಳ ಕಷ್ಟಪಟ್ಟು ಮದುವೆ ಮಾಡ್ತಾಯಿದ್ರು, ಮದುವೆ ನಡೀತಾ ಇದೆ. ಡಾಲಿ ಅವರ ಕನಸಿನಂತೆ ಮೈಸೂರಿನಲ್ಲಿ ಮದುವೆ ನಡೀತಾ ಇದೆ. ಸೊ ಮೈಸೂರಿನಲ್ಲಿ ಮದುವೆ ಅಂದಾಗ ನಿಮಗೆ ಯಾಕಂದರೆ ಹುಟ್ಟೂರಲ್ಲಿ ಮದುವೆ ಆಗಬೇಕು ಆ ಥರ ನಿಮಗೂ ಏನಾದರೂ ಕನಸುಗಳಿರುತ್ತೆ. ಬಟ್ ಡಾಲಿ ಅವರ ಕನಸಿಗೆ ಈಗ ಇವತ್ತು ನೀವು ಅವ್ರಿಗೆ ಸಾಥ್ ನೀಡ್ತಾ ಇರ್ತಕ್ಕಂಥದ್ದು ಏನು ಹೇಳ್ತೀವಿ? ನಮ್ಮದು ಹುಟ್ಟೂರಲ್ಲೇ ಮದುವೆ ಮಾಡಬೇಕು ಅಂತ ಇತ್ತು. ಬಟ್ ಡಾಲಿಯ ಧನಂಜಯನ ಕನಸು ಮೈಸೂರಲ್ಲೇ ಮಾಡಬೇಕು. ಮೈಸೂರು ನನಗೆ ಜೀವನ ಕೊಟ್ಟಂಥ ಸ್ಥಳ, ನಾನು ಓದಿದ್ವಲ್ಲೇ ಪೂರ್ತಿ ಎಲ್ಲ, ಹಂಗಾಗಿ ಮೈಸೂರಲ್ಲೇ ಮಾಡಬೇಕು ಅಂತ ಇಷ್ಟಪಟ್ಟು ಮೈಸೂರಲ್ಲೇ ಮಾಡ್ತಾಯಿದ್ದೆ. ಡಾಲಿ ಅವರ ಕೈ ಹಿಡ್ತಾ ಇರ್ತಕ್ಕಂಥವ್ರು ಧನ್ಯತಾ ಅವರು ವೃತ್ತಿಯಲ್ಲಿ ಡಾಕ್ಟ್ರು. ಮಗ ಡಾಕ್ಟರ್ ಆಗ್ಬೇಕಂತ ಕನಸ್ಕೊಂಡಿದ್ರಿ, ಸೊಸೆ ಬರ್ತಾ ಇರ್ತಕ್ಕಂಥ ಡಾಕ್ಟರ್ ಆಗಿದೆ, ಮಗ ಆ್ಯಕ್ಟರ್ ಆಗಿದ್ದಾರೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಅದಂತೂ ತುಂಬ ಖುಷಿ ಆಗ್ತಾಯಿದೆ. ಇವನ್ನೇ ಡಾಕ್ಟ್ರ್ ಮಾಡಬೇಕಾಗಿತ್ತು, ಡಾಕ್ಟ್ರ್ ಆಗಲಿಲ್ಲ. ಡಾಕ್ಟ್ರನ್ನ ತಂದು ನಮ್ಮನಿಗೆ ತುಂಬಿಸ್ಕೊಂಡ. ಬಟ್ ಸರಳವಾಗಿ ಸೊಸೆನೇ ಕೊಡಿದ್ದಾರೆ. ಡಾಕ್ಟ್ರನ್ನು ಒಳ್ಳೆ ಡಾಕ್ಟ್ರಿಗೆ ಇದಕ್ಕೆ ಹೆಸರಿಗೆ ತಕ್ಕನಾಗಿ ಡಾಕ್ಟ್ರ್ ಆಗಿದ್ದಾರೆ, ತೊಂದರೆ ಇಲ್ಲ. ಮದುವೆ ಆಗ್ತಾ ಇದ್ರೆ ಬರೀ ಮನೆಗೊಂದು ಪೇಂಟ್ ಮಾಡಿಸೋದು ತುಂಬಾ ಇದು ಇರುತ್ತೆ. ಅದನ್ನು ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾರೆ. ಸೊ ಊರಿನಲ್ಲಿರ್ತಕ್ಕಂಥ ಶಾಲೆಗೆ ಪೇಂಟ್ ಮಾಡಿಸೋದು, ಊರಿನ ದೇವಸ್ಥಾನಗಳ ಒಂದು ಜೀರ್ಣೋದ್ಧಾರ ಮಾಡಿದ್ದು. ಸೊ ಏನು ಅನ್ನಿಸ್ತೆ ಈ ಸಮಯ? ಇಲ್ಲ, ಅದ್ರ ಬಗ್ಗೆ ಏನಿಲ್ಲ. ನಮ್ಮದು ಸರ್ಕಾರಿ ಶಾಲೆ ಭಾಳ ಹಿಂದುಳಿದ ವರ್ಗದ, ನಮ್ಮಲ್ಲಿ ಪರಿಶಿಷ್ಟ ಜಾತಿ ವರ್ಗದವರು ಭಾಳ ಇದ್ದಾರೆ. ಅದನ್ನು ನೋಡಿ ಇವನು ಆ ಶಾಲೆನ ಇಂಪ್ರೂವ್ ಮಾಡಬೇಕು. ಶಾಲೆಗೆ ಮೂಲಭೂತ ಸೌಲಭ್ಯ ಬೇಕು. ಈಗ ಕುಡಿಯೋ ನೀರು ಬೇಕು, ಮಕ್ಕಳಿಗೆ ಫಿಲ್ಟ್ರ್ ವಾಟರ್ ಬೇಕು, ಆಮೇಲೆ ಮಕ್ಕಳಿಗೆ ಒಂದು ವಾತಾವರಣ ಚೆನ್ನಾಗಿರಬೇಕು, ಸ್ಕೂಲ್ ವಾತಾವರಣ ಚೆನ್ನಾಗಿರಬೇಕು. ಹಾಗಾಗಿ ಸ್ಕೂಲಿಗೆ ಸುಣ್ಣ ಬಣ್ಣ, ನೆಲಕ್ಕೆ ಟೈಲ್ಸು ಇದೆಲ್ಲ ಮಾಡಿ ಎಲ್ಲ, ಮತ್ತು ಹೊಸದಾಗಿ ಒಂದು ಬೋರ್ಡ್ ಬರೆಸಿ ಕಾಂಪೌಂಡೆಲ್ಲ ಮಾಡಿಸಿ ಎಲ್ಲ ಸ್ಕೂಲ್ನು ಜೀರ್ಣೋದ್ಧಾರ ಮಕ್ಕಳಿಗೆ ಅನುಕೂಲ ಆಗಲಿ, ನಮ್ಮೂರ ಶಾಲೆ ಮಕ್ಕಳು ಚೆನ್ನಾಗಿ ಬೆಳೀಲಿ, ಚೆನ್ನಾಗಿ ಓದಲಿ ಅಂತ ಹೇಳ್ಬಿಟ್ಟು ಒಂದು ವ್ಯವಸ್ಥೆ ಮಾಡಿದ್ರು. ನಟರಾದಾಗ ಒಂದ್ಸರಿ ಖುಷಿ ಪಟ್ಟಿರ್ತಾರೆ, ಇವತ್ತು ಮದುವೆ ಆಗ್ತಾ ಇದ್ದಾರೆ, ಇಡೀ ಊರೇ ಸಂಭ್ರಮ ಪಡ್ತಾ ಇದೆ. ಅವತ್ತು ಒಂದಿಷ್ಟು ಈ ಒಂದು ಸಮಾಜಮುಖಿ ಕೆಲಸಗಳನ್ನು ಗುರುತಿಸಿ ಏನಂತ ಇದ್ದಾರೆ ಊರಲ್ಲೆಲ್ಲ ಜನ ಏನಂತ ಇದ್ದಾರೆ? ಇಲ್ಲ, ಊರಲ್ಲೆಲ್ಲ ಜನ ತುಂಬ, ನಮ್ಮ ಊರಿನಲ್ಲಿ ನಮ್ಮ ಸುತ್ತಮುತ್ತ ಇಡೀ ನಮ್ಮ ತಾಲೂಕಲ್ಲೇ ಜನ ಎಲ್ಲ ಖುಷಿ ಪಡ್ತಾ ಇದ್ದಾರೆ. ಯಾಕಂದ್ರೆ ಇಂಥ ಒಬ್ಬ ಕಲಾವಿದ, ಇಂಥೊಬ್ಬರು ನಮ್ಮ ಶಾಲೆಗಳನ್ನ ಜೀರ್ಣೋದ್ಧಾರ ಮಾಡ್ತಕ್ಕಂಥ ಧಾರ್ಮಿಕ ಕೆಲಸಗಳಿಗೆ, ದೇವಸ್ಥಾನಗಳಿಗೆ, ಈಗ ಚೌಲ್ಟ್ರಿಗಳಿಗೆ ಮತ್ತು ಕಟ್ಟೆ ಕಟ್ಟಲಿಕ್ಕೆ ನಮ್ಮೂರಲ್ಲಿ ಒಂದು ಹಳ್ಳಿ ಕಟ್ಟೆಯನ್ನು ಕಟ್ಟಿ ಅದನ್ನು ಕೂಡ ಮೊನ್ನೆ ಓಪನ್ ಮಾಡಿದ್ರು. ಅದಕ್ಕೆಲ್ಲ ಸಹಕರಿಸಿದ್ರು ಎಲ್ಲ ಜನಗಳು ತುಂಬ ಖುಷಿಪಟ್ಟು ನಮಗೆ ತುಂಬ ಪ್ರೋತ್ಸಾಹ ಕೊಡ್ತಾಯಿದ್ದಾರೆ. ಖುಷಿ ನಮ್ಮೂರಲ್ಲಿ ಒಬ್ಬ ಇಂಥ ಕಲಾವಿದ ಇದನ್ನಲ್ಲ, ನಮ್ಮೂರಿಗೆ ಒಂದು ಹೆಸರು ಧನಂಜಯ. ಇವತ್ತು ಕಾಳೆನೆಟ್ಟಿನ ಕುಗ್ರಾಮದಿದ್ದು ಇವತ್ತು ದೊಡ್ಡದಾಗಿ ಇಡೀ ರಾಜ್ಯದಲ್ಲೆಲ್ಲ ಭಾಳ ಹೆಸರು ಮಾಡ್ತಾಯಿದೆ ಅಂತ ಜನಗಳು ಭಾಳ ಖುಷಿಪಟ್ಟು, ಎಲ್ಲ ಜನಗಳು ಖುಷಿ ಪಡ್ತಾರೆ, ಆಶೀರ್ವಾದ ಇದೆ ಜನಗಳು. ಸಾಕಷ್ಟು ದಿನದಿಂದ ಈಗಾಗಲೇ ನಟ ನಮ್ಮ ಸ್ಯಾಂಡಲ್ವುಡ್ ಮತ್ತು ಬೇರೆ ಬೇರೆ ಕಡೆ ಎಲ್ಲ ಹೋಗಿ ನಟರನ್ನ ಆಹ್ವಾನ ಮಾಡಿದ್ದಾರೆ, ಮತ್ತು ರಾಜಕೀಯ ರಂಗದ ಗಣ್ಯರನ್ನು ಕೂಡ ಆಹ್ವಾನ ಮಾಡಿದ್ದಾರೆ, ಮತ್ತು ಜೊತೆಗೆ ಅವರ ಅಭಿಮಾನಿಗಳು ಕೂಡ ಮುಕ್ತವಾಗಿ ಆಹ್ವಾನ ಮಾಡಿದ್ದಾರೆ. ಸೊ ಯಾರ್ಯಾರೆಲ್ಲ ಗಣ್ಯರು ಬರ್ತಾ ಇದ್ದಾರೆ ಏನು ಅಂತ ಅದ್ರ ಬಗ್ಗೆ? ನಮಗೆ ಅಭಿಮಾನಿಗಳು ಮತ್ತು ಎಲ್ಲರ ಆಶೀರ್ವಾದ ಮುಖ್ಯ ಧನಂಜಯನಿಗೆ. ಹಾಗೆ ನಾನು ಒಂದು ರಾಜಕೀಯದಾಗ ಎಲ್ಲ ಗಣ್ಯರನ್ನು ಕೂಡ ಇವನು ಈಗ ತಾನು ಇನ್ನೊಂದು ಸ್ವಲ್ಪ ಹೊತ್ತೊಂದು ಅರ್ಧ ಗಂಟೆಗೆ ಗವರ್ನರ್ ಬರ್ತಾಯಿದ್ದಾರೆ, CM ಬರೋ ಪ್ರೋಗ್ರಾಮ್ ಇದೆ, ಎಲ್ಲರೂ ರಾಜಕೀಯದ ಗಣ್ಯರು ಎಲ್ಲರೂ ಬರ್ತಾಯಿದ್ದಾರೆ, ಮಠಾಧಿಪತಿಗಳು ಬರ್ತಾಯಿದ್ದಾರೆ. ನಮ್ಮದೊಂದು ಕನಸು ಧನಂಜಯನ ಮದುವೆಯಲ್ಲಿ ಎಲ್ಲರನ್ನೂ ಕರೆಸಿ ನಾವು ಅವ್ರಿಗೆ ಹೋಳಿಗೆ ಊಟ ಹಾಕಿಸಿ ಅವರಿಗೆ ಆತಿಥ್ಯ ಮಾಡಿ ಎಲ್ಲರ ಆಶೀರ್ವಾದವನ್ನು ಧನಂಜಯಗೆ ನಾವು ಕೊಡಿಸ್ಬೇಕು, ಮಾಡಬೇಕು ಅಂತೇಳಿ ಹಿಂಗೆ ಮಾಡಿ ಎಲ್ಲರೂ ಅತಿಥಿ ಗಣ್ಯರನ್ನ ಎಲ್ಲರನ್ನ ಆಹ್ವಾನ ಮಾಡಿದ್ವಿ. ರಾಜಕೀಯದವರು ಪ್ರತಿಯೊಬ್ಬರು ಅಭಿಮಾನಿಗಳು, ಮೇಲಾಗಿ ಅಭಿಮಾನಿಗಳು ಮುಖ್ಯ, ನಮಗೆ ಅಭಿಮಾನಿಗಳು ಎಲ್ಲರೂ ಕೂಡ ಬರ್ತಾಯಿದ್ದಾರೆ. ಎಲ್ಲರೂ ಆಹ್ವಾನ ಮಾಡಿದ್ವಿ. ಎಲ್ಲರೂ ಕೂಡ ಒಂದು ಹೋಳಿಗೆ ಊಟ ಹಾಕಿಸಿ ಎಲ್ಲರೂ ಕೂಡ ಊಟ ಮಾಡಿ ಆಶೀರ್ವಾದ ಮಾಡಬೇಕು ಅಂತ ಎಲ್ಲ ನಾವು. ಫಸ್ಟ್ ಟೈಮು ಡಾಲಿ ಅವರು ನಿಮ್ಮ ಹತ್ರ ಪ್ರೀತಿ ಈ ಥರ ಲವ್ ಮಾಡ್ತಾ ಇದ್ದೀನಿ ಅಂತ ಆ ಥರ ಹೇಳಿದಾಗ ನಿಮ್ಮ ಒಂದು ಎಕ್ಸ್ಪ್ರೆಷನ್ ಎಲ್ಲ ಹೇಗಿತ್ತು, ನಿಮ್ಮ ಒಂದು ರಿಯಾಕ್ಷನ್ ಹೆಂಗಿತ್ತು? ಇಲ್ಲ, ಈ ಮದುವೆಲಿ ಅವ್ನು ಲವ್ ಅಂತ ಏನಿಲ್ಲ, ಅರೇಂಜ್ ಮ್ಯಾರೇಜೇ. ಹಿಂಗೆ ಅಂತ ಒಂದು ಸಾರಿ ಬಂದು ಹೇಳ್ದ ಹಿಂಗೆ ಅಂತ, ಆಯ್ತಪ್ಪ ಸದ್ದು ಈಗಲಾರು ಒಪ್ಕೊಂಡಲ್ಲ, ಕೊನೆಗಾರ ಮದುವೆಗೆ ಒಪ್ಕೊಂಡಲ್ಲ, ಮದುವೆದೊಂದು ಕನಸಿತ್ತು ಒಪ್ಕೊಂಡಿದ್ದಿಲ್ಲ, ಸಂತೋಷ ಅಂತೇಳ್ಬಿಟ್ಟು ನಾವು ಒಪ್ಪಿಗೆ ಕೊಟ್ಟು ನಾವು ಮಾಡ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೆಯದಾಗಿ. ಇದಿಷ್ಟು ನಟ ಡಾಲಿ ಧನಂಜಯ್ ಅವರ ತಂದೆ ಅಡವಿ ಸ್ವಾಮಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಪರಮೇಶ್ ಜೊತೆ ಧನು ಯಲಗಚ್, ಪಬ್ಲಿಕ್ ಟಿವಿ, ಮೈಸೂರು.